ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಭಾನುವಾರದ ಲಾಗ್ ಇದು. ಟೈಮ್ ಬಂದಾಗಲೇ 7:45 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿಗೆ ಅಂತ ಹೇಳ್ಬಿಟ್ಟು ಅಲಸಂದೆ ಕಾಳು ಇತ್ತಲ್ವ, ಹಸಿ ಅಲಸಂದೆ ಕಾಳು, ಅದು ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡೋಣ ಬಳಿಯ ರೊಟ್ಟಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕಟ್ಟೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ, ಸೊಪ್ಪು ಕಾಳನ್ನೆಲ್ಲ. ಹಾಗೆ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಅಕ್ಕಿ ರುಬ್ಬಬೇಕು. ಪಲ್ಯ ಆಗಿದ ಕೂಡಲೇ ಅಕ್ಕಿ ರುಬ್ಬಿಟ್ಟು ದೋಸೆ ಹಾಕೋಣ ಅಂತೇಳ್ಬಿಟ್ಟು ಫಸ್ಟ್ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ಚೌಡಮ್ಮನ ಹಬ್ಬ ಇದೆ ನಮ್ಮೂರಲ್ಲಿ. ಅಲ್ಲಿಗೆ ಅಡುಗೆ ಮಾಡೋದಕ್ಕೆ ಅಂತೇಳಿ ಹೋಗ್ಬೇಕು ನಾವು. ಹಾಗಾಗಿ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹೂವು ಎಲ್ಲ ಕುಯ್ದಿಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ಅಲ್ಲಿ ಹುಣಸೆಹಣ್ಣು ಬೇಕಾ? ಹೋಗಿ ಕೊಡೋಣ. ಬರೀ ನಮ್ಮ ಮನೆಗೆ ಕಿತ್ಕೊಡ್ತೀನಿ. ಏನು ಕಿತ್ಕೊಡ್ತೀಯಾ? ಚಿಕನ್ ಸಾರು ಸಕ್ಕತ್ತಾಗಿ ಮಾಡ್ತಾರಲ್ಲ. ಸಿಬೇನು. ಏನು ಕಿತ್ಕೊಡ್ತೀಯಾ? ಹುಣಸೆಹಣ್ಣು. ಎಷ್ಟು? ಒಂದು. ಅವರಿಗೆಲ್ಲ ಬೇಕಂತ ಕಿತ್ಕೊಡು. ಬರ್ರಿ ಅವಾಗ ತಿಳ್ಕೊಡ್ತೀನಿ. ಏನಂತ? ಏನು ಅಂದ್ಕೊಂಡು ಬರ್ಬೇಕು ಅವರು? ಬೇಕು ಅಂತ ಬರಬೇಕು. ಸೀಬೆಹಣ್ಣು ಬೇಕಂತನಾ? ಎಷ್ಟು ಸೀಬೆಹಣ್ಣು ಕಿತ್ಕೊಡ್ತೀಯಾ? ಸೀಬೆಹಣ್ಣು ಮತ್ತು ಹುಣಸೆಹಣ್ಣು. ಎಷ್ಟು ಹುಣಸೆಹಣ್ಣು ಕಿತ್ಕೊಡ್ತೀಯಾ? ಒಂದೇ. ಸುಮಾರು ಜನ ಬರ್ತಾರೆ. ಅವರಿಗೆಲ್ಲ ಏನು ಕೊಡ್ತೀಯಾ? ಎಲ್ಲ ಒಂದೊಂದು ಕಿತ್ಕೊಡ್ತೀನಿ. ಹೌದಾ? ಎಲ್ಲ ಐತೆ ಮರ? ಮರ ಎಲ್ಲೇ? ಅಲ್ಲಿ 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 ಕಿತ್ಕೊಡ್ತೀಯ ಹಲಸಿನ ಹಣ್ಣು? ಅಲ್ಲಿ ಮೂರೇ ಐತಲ್ಲ, ಸುಮಾರು ಜನ ಬಂದರೆ ಏನು ಮಾಡ್ತೀಯಾ? ಮೂರೇ ಐತಲ್ಲ. ಕೊಡ್ತೀನಿ. ಕೊಳ್ತೋಗಿರೋದು ಒಂದು ಕೊಡ್ಕೊಳ್ಳಿ. ಅವ್ರ ಪಾಪ ಚೆನ್ನಾಗಿರೋದು ಕೊಡ್ತೀಯ ಅಂತ ಬಂದಿರ್ತಾರೆ. ನೋಡ್ರಿ, ಮನೆಗೆ ಇಲ್ಲ ಅಂತೀನಿ. ತೋರ್ಸೋ, ಏನು ಬರ್ತಿದ್ಯಾ? ನೋಡ್ಕೊ. ಏನದು? ಎಷ್ಟುವರೆಗೂ ಬರ್ತೀವಿ ಟೇಬಲ್ಸು? ಹಾಂ, 6ವರೆಗೂ ಅಷ್ಟೇ ಬರೋದು ನಿಂಗೆ ಹೇಳೋಕ್ಕೆ? 10ವರೆಗೂ ಬರ್ತಿತ್ತಾ? ಏನು ಮಾಡ್ತಾ ಇದ್ದೀರಮ್ಮ? ಏನು ಮಾಡ್ತಾ ಇದ್ದೀರಾ? ಪಾತ್ರೆ ಎಲ್ಲ ಇದುವರೆಗೂ ತೋರಿಸೋಣ ಅಂತ. ಮಾಡ್ತಿದ್ದೀಯ? ನಾನು ಇಷ್ಟೊತ್ತವರೆಗೂ ಹೋಮ್ವರ್ಕ್ ಮಾಡಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋಕ್ಕಂತ ಬಂದ. ಸಾಂಬಾರು ಮಾಡೋಣ ಅಂತ ಎಲ್ಲ ಹೆಚ್ಚು ಸಾರು. ಇಷ್ಟೊತ್ತವರೆಗೂ ಪಾತ್ರೆ ಎಲ್ಲ ತೊಳೆದು ಒಂಚೂರು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಅದೇ ಕೆಲಸ ಆಯಿತು. ಪಾತ್ರೆಗಳೆಲ್ಲ ಸುಮಾರು ಇತ್ತು, ಎಲ್ಲ ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ. ನಾನ್ ವೆಜ್ ಮಾಡಿದ್ದಲ್ಲ, ಹಾಗಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ. ನಾನ್ ವೆಜ್ಜು ಅಂತ ಮಾಡಿದ್ದಷ್ಟೇ, ಮಟನ್ ಏನು ಜಾಸ್ತಿ ಇರಲಿಲ್ಲ. ಇವತ್ತು ಯಾವುದೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ವಿಡಿಯೋ ಅಂದರೆ ನೆನ್ನೆ ಯಾವ ಥರದ್ದು ವಿಡಿಯೋ ಮಾಡಲಿಲ್ಲ. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋ ಇಲ್ಲ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಬೇಳೆ ಹಾಗೆ ಒಂದು 5 ಟೊಮೊಟೊನ, ಹಾಗೆ ತರಕಾರಿನೂ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಕಟ್ಟಷ್ಟು ಸೊಪ್ಪಿತ್ತು, ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಎಲೆಕೋಸಿತ್ತು, ಒಂದು ಸ್ವಲ್ಪ ಚಿಕ್ಕ ಗಾತ್ರದ ಎಲೆಕೋಸು, ಒಂದು 4 ಮುಳುಗಾಯಿ, ಆಲೂಗೆಡ್ಡೆ, ಕ್ಯಾರೆಟು, ಹೀರೆಕಾಯಿ ಎಲ್ಲದೂ ಹಾಕ್ಬಿಟ್ಟು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನು ಮಧ್ಯಾಹ್ನ ಊಟಕ್ಕೆ ಮಕ್ಕಳು ಹೊಟ್ಟೆ ಹಸಿವು ಅಂತಾರೆ, ಚಾನಲ್ ನೀರಲ್ಲಿ ಸ್ನಾನ ಮಾಡೋದಕ್ಕೆ ಅಂತೇಳಿ ಕಾಯ್ತಾ ಇದ್ದಾರೆ. ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದಲ್ವ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದಾರೆ. ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಅಂತ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಳೆ ಬೇಯೋಕೆ ಇಟ್ಕೊಂಡು ತರಕಾರಿ ಎಲ್ಲ ಹೆಚ್ಕೊಂಡೆ. ಬೇಳೆ ವಿಸಲ್ ಆರ್ಬಿಟ್ಟು ತಣ್ಣಗಾಗೋಷ್ಟೊತ್ತಿಗೆ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಈಗ ಅದೇ ಕುಕ್ಕರ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊತಿದ್ದೀನಿ. ಎಣ್ಣೆ ಕಾಯ್ತಾ ಇದ್ದಾಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಹಾಗೆ ಒಂದು 2 ಈರುಳ್ಳಿನ ಈ ರೀತಿ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲ ತರಕಾರಿನೆಲ್ಲ ಸೇರಿಸ್ಕೊಂಡ್ಬಿಡೋಣ.
ತರಕಾರಿನ ಈ ರೀತಿ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಒಗ್ಗರಣೆಯಲ್ಲಿ ಮಾಡಿದ್ರೆ ಸಾರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದರಲ್ಲೂ ಹಿಂಗೆಲ್ಲ ಮಿಕ್ಸ್ ವೆಜಿಟೇಬಲ್ ಆದರೆ ಅಂತೂ ಸಾರು ತುಂಬಾ ಟೇಸ್ಟಿಯಾಗಿ ಸಖತ್ತಾಗುತ್ತೆ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದ್ರ ಜೊತೆ ಸ್ವಲ್ಪ ಹುಳಿ ಸಾರಿನ ಪುಡಿನೂ ಈಗಲೇ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಅಲ್ಲ, ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ನಾನು. 1-2 ಸ್ಪೂನಷ್ಟು ಹುಳಿ ಸಾರಿನ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಬೇಯಿಸಿಟ್ಟಿರುವಂಥ ಬೇಳೆಕಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಎಲ್ಲ ಹಾಗೆ ಸ್ಮ್ಯಾಶ್ ಮಾಡಿಬಿಟ್ಟು ಹಾಕೋತೀನಿ ನಾನು. ಟೊಮೆಟೊ ಏನು ರುಬ್ಬೋದಕ್ಕೆ ಹೋಗೋದಿಲ್ಲ, ನೀವು ಬೇಕಾದರೆ ಟೊಮೆಟೊ ರುಬ್ಕೊಂಡು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಕಾಯಿ ಏನು ಸೇರಿಸೋದಿಲ್ಲ ನಾನು, ಕಾಯಿ ಹಾಕೋದು ತುಂಬಾ ಕಡಿಮೆ ನಾನು ಸಾಂಬಾರುಗಳಿಗೆಲ್ಲ ಕಾಯಿ ಹಾಕೋದು. ಈಗ ಈ ರೀತಿ ಎಲ್ಲ ಆಗಿದೆ. ಹಾಗೆ ರೈಸ್ಗೂ ಇಟ್ಕೊಂಡ್ಬಿಡ್ತೀನಿ. ಇದೊಂದು ಸ್ವಲ್ಪ ಕುದಿ ಬರಬೇಕು, ಅಷ್ಟರಲ್ಲಿ ರೈಸಿಗೆ ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ರೈಸಿಗೆ ಕೂಡ ಇಟ್ಕೊತಾ ಇದ್ದೀನಿ. ಒಂದು ಕಡೆ ಸಾಂಬಾರು, ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡ್ರೆ ಬಿಸಿ ಬಿಸಿಯಾಗಿ ಊಟ ರೆಡಿ ಆಗುತ್ತೆ. ಮಕ್ಕಳಿಗೆ ಊಟ ಮಾಡಿಕೊಂಡು ಇನ್ನು ಚಾನಲ್ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅವಾಗಲೇಯಿಂದನೂ ಸ್ನಾನಕ್ಕೆ ಹೋಗ್ತೀವಿ ಅಂತ ಬೆಳಿಗ್ಗೆ ತಿಂಡಿ ತಿಂದಾಗಿಂದನೂ ನಾನು ಊಟ ಮಾಡ್ಕೊಂಡೋಗ್ರಿ ಅಂತಿದ್ನಲ್ಲ, ಹಾಗಾಗಿ ಇಷ್ಟೊತ್ತರೆಗೂ ವೆಯ್ಟ್ ಮಾಡಿರುವಂಥದ್ದು. ಈಗ ಟೊಮೆಟೊ ಏನು ಬೇಯಿಸಿಟ್ಕೊಟ್ಟಿದ್ದೆ ಅದನ್ನೆಲ್ಲ ಹಾಗೆ ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಸಾರು. ಸೊಪ್ಪು ಹಾಕಿರೋದಕ್ಕೂ ಈ ತರಕಾರಿ ಎಲ್ಲ ಮಿಕ್ಸ್ ವೆಜಿಟೇಬಲ್ ಆಗಿರೋದಕ್ಕೂ ಅದಕ್ಕೂ ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು ಸಾರು. ಸೊಪ್ಪು ಹಾಕ್ಬಿಟ್ರೆ ರುಚಿ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಸಾಂಬಾರಿಂದು. ಈಗ ಸೊಪ್ಪೆಲ್ಲ ಸೇರಿಸ್ಕೊತಾ ಇದ್ದೀನಿ. ಈಗ ಸೊಪ್ಪೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ರುಚಿ ಕರೆಕ್ಟಾಗಿದೆಯೋ ಉಪ್ಪೆಲ್ಲ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಬೇಳೆ ಎಲ್ಲ ಆಲ್ರೆಡಿ ನಾವು ಬೇಯಿಸ್ಕೊಂಡಿದ್ದೀವಲ್ವ, 1 ಅಥವಾ 2 ವಿಸಲ್ ಕೂಗಿಸ್ಕೊಂಡ್ರೆ ಸೂಪರಾಗಿರೋ ಸಾರು ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ಎಲ್ಲ ತುಂಬಾ ಸಖತ್ತಾಗಿರುತ್ತೆ. ಸಾಕು ಅದು ಏನು ಊಟ ಮಾಡಂಗಿಲ್ಲ ನೀನು ಅಲ್ಲ. ಇದು ನೋಡಿ, ಇದೆ ಒಣಗಿದತ್ಲ ಚಾನಲ್ ಸ್ನಾನ ಮಾಡ್ತೀಯ, ಚಾನಲ್ಗೆ ಹೊತ್ಕೊಂಡು ತಿನ್ನಂತ ಚೆನ್ನಾಗಿರುತ್ತೆ ರುಚಿಯಾಗಿ. ಯಾಕಂದರೆ ಮುಳುಗಾಯಿ ಅಂತ ಹಾಕ್ಲೇಬೇಕು ಅಂದಿದ ತಕ್ಷಣ ಸೂಪರಾಗಿ ಆಗುತ್ತೆ ಸಾರು. ತರಕಾರಿ ಎಲ್ಲ ತಿಂದು ಅಚ್ಚುಕಟ್ಟಾಗೆ ಹೋದರೆ ಸ್ನಾನಕ್ಕೆ ಕಳಿಸ್ತೀನಿ. ತರಕಾರಿ ತಿನ್ನಲಿಲ್ಲ ಅಂದರೆ ಇಲ್ಲೇ ಮನೆಯಲ್ಲೇ ಬಿದ್ದಿಲ್ಲ. ಆಲೂಗೆಡ್ಡೆ ಕ್ಯಾರೆಟ್ ಜಾಸ್ತಿ ಹಾಕಿ. ನನಗೆ ಆಲೂಗೆಡ್ಡೆ ಕ್ಯಾರೆಟು ಮತ್ತು ಮುಳುಗಾಯಿ ಅಷ್ಟೇ. ಮುಳುಗಾಯಿ ಬೇಡ, ಆಲೂಗೆಡ್ಡೆ ಕ್ಯಾರೆಟ್ ಇನ್ನೆಷ್ಟೈತಲ್ಲ ಅಷ್ಟೇ ಇರೋದು. ಆಲೂಗೆಡ್ಡೆ ಬಿಟ್ಟರೆ ಬೇರೆ ಯಾವ ತರಕಾರಿನೂ ಬೇಡ. ಆಲೂಗೆಡ್ಡೆ ಬೇಕು. ಆಲೂಗೆಡ್ಡೆ ಇಲ್ಲ ಅಂದರೆ ಏನು ಮಾಡ್ತೀಯ? ಆಲೂಗೆಡ್ಡೆ ಇಲ್ಲ ಅಂದರೆ ಕ್ಯಾರೆಟ್. ಸದ್ಯ ಅವೆರಡಾರು ತಿಂತೀನಿ ಅಂತಿದೆಯಲ್ಲ, ಆಲೂಗೆಡ್ಡೆ ಕ್ಯಾರೆಟ್. ತರಕಾರಿ ಸಾರು ಅಂದರೆ ಬೇಡ ಅಂತಿದ್ದೆ. ಈಗ ನೋಡು, ಚಾನಲಿಗೆ ಸ್ನಾನಕ್ಕೆ ಹೋಗಿ ಕಳಿಸಲ್ಲ ಅಂದಿದ ತಕ್ಷಣ ಕ್ಯಾರೆಟು ಹಾಕ್ರಿ, ಆಲೂಗೆಡ್ಡೆನೂ ಹಾಕ್ರಿ, ಎಲ್ಲ ತಿಂತೀನಿ ಅಂತ. ಸಾಕು ಹೀರೆಕಾಯಿ, ಮುಳುಗಾಯಿ ಯಾವುದು ಬೇಡ. ಕೈಯಲ್ಲಿ ತುಂಬ ಆಗೈತೆ. ಯಾವ್ದು ತುಂಬ ಆಗೈತೆ? ಏನಮ್ಮವ್ರಿ, ಚೆನ್ನಾಗೈತಾ ಸಾಂಬಾರು? ಹಾಂ ಹಾಂ, ಟೇಸ್ಟ್ ನೋಡಿಲ್ಲ, ಬಿಸಿ ಐತೆ. ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನು. ಅವ್ರ್ಯಾ, ನಿಮ್ಮ ಪಪ್ಪ ಹೇಳಿದ್ದಾನೆ ಅವನಿಗೆ ಕರ್ಕೊಂಡೋಗಲ್ಲ ನಾನು ಮನೆಗೆ, ಇಲ್ಲೇ ಇರಲಿ 1 ವಾರ ಅಂತ ಹೇಳಿರ್ತೀಯಾ? ಹಾಂ ಪಪ್ಪಂಗೆ 1 ವಾರ ಮನೆಯಿಂದ ಆಚೆ ಹಾಕೋಕ್ಕೆ ಏನು ಪಪ್ಪ ಏನು ಸಣ್ಣ ಹುಡುಗನ? ಎಲ್ಲಿಗೆ ಹೋಗುತ್ತೆ ಅಂದರೆ ಪಪ್ಪಂದೇ ಮನೆ ಅದು, ನಿನ್ನನ್ನು ಮಠಕ್ಕೆ ಸೇರಿಸೋದು. ಇಲ್ಲಿಗೆ ಯಾಕೆ ಬರ್ತಾನೆ? ಅವನ ಮನೇಲಿ ಅವನು ಇರ್ತಾನೆ. ನೀನು ನಿಮ್ಮ ಅಜ್ಜಿ ಮನೆಗೆ ಹೋಗು. ಹಾಂ, ಯಾಕೆ? ಅಲ್ಲೂ ಚಾನಲ್ ಐತೆ ತಾನೆ? ಹಾಂ, ಚಾನಲ್ ಇದೆ ತಾನೆ ಸ್ನಾನ ಮಾಡೋಕ್ಕೆ? ಈಗ ಚಾನಲಿಗೆ ಸ್ನಾನ ಮಾಡ್ತೀಯ ಮಾಡಲ್ವೋ? ಊಟ ಮಾಡ್ತೀಯ ಮಾಡಲ್ವೋ? ಅಳ್ತೀಯ ಅಳಲ್ವೋ?
ಅಳ್ತೀನಿ. ನಾಚಿಕೆ ಆಗಲ್ವ ನಿನಗೆ? ಹಾಂ, ಅಳ್ತೀನಿ. ಚೆನ್ನಾಗಿದೆಯಾ ಟೇಸ್ಟು ಸಾರು? ಅನ್ನ ಖಾಲಿ ಆಗುತ್ತೆ ಹಂಗಾದ್ರೆ. ಗುಡ್ ಗುಡ್. ಮನೆ ಸಾರು ಬೇಕೇನಾ? ಮನ್ವಿ ಸಾರು ಬೇಕಾ ಅಂದೆ. ನೋಡಿ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಈಗ ಸ್ನಾನ ಮಾಡಬೇಕಂತೆ. ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದಿದ್ದು ಇಷ್ಟೊತ್ತರೆಗೂ. ನೋಡಿರಿ ಚಪ್ಪಲಿ ಎಲ್ಲ ಎಲ್ಲೆಲ್ಲಿ ಬಿದ್ದಿದ್ದಾವೆ ಅಂತ. ಅವನೆಲ್ಲಿ ಮೌರ್ಯ? ಚಳಿ ಆದರೆ ಆ ಕಡೆ ಬಿಸಿನೀರು ಕಾಯ್ತೈತಲ್ಲೇ, ಅದರಲ್ಲಿ ಮಾಡು. ಆ ಕಡೆ ನೆನೆಸ್ತೀನಿ, ನಾನು ಹೊಡಿತೀನಿ. ನೆನೆಸ್ಬೇಡ, ಸುಮ್ಮನಿರಪ್ಪ, ಅವಳೇ ಇಳಿತಾಳೆ. ನಾನು ಇಳಿಯೋದಂಗ ಸುಮ್ಮನೆ ಇರು. ಅಮ್ಮ ಚಳಿ ಆದ್ರೆ ಏನು ಮಾಡಲಿ ನಾನು? ಚಳಿ ಆಗಲ್ಲ, ಸ್ನಾನ ಮಾಡಪ್ಪ. ಈ ಶಕೆಲ್ ಚಳಿ ನಿನಗೆ. ಚಳಿ ಆಗುತ್ತೆ. ಜಾಸ್ತಿ ಬರುತ್ತೆ. ನೀರು ತಣ್ಣಗಾಗುತ್ತೆ. ನಾನು ತಲೆ ಸ್ನಾನ ಮಾಡ್ತೀಯ ನೀನು? ಮಾಡ್ಕೊಟ್ಟು ನನಗೆ ಇಳಿಯೋಕ್ಕೆ ಚಳಿ ಆಗುತ್ತೆ ಅಂತ ಅನಿಸ್ತೈತೆ. ಚಪ್ಪಲಿ ಎಲ್ಲ ತೇಲ್ಕೊಂಡು ಹೋಗುತ್ತೆ. ಕೂದಲು ಬಿಚ್ಚ ರಿಬ್ಬನ್ ಹಾಕೊಂಡೆ ಸ್ನಾನ ಮಾಡ್ತೀವಿ. ಇಲ್ಲಿಡು ತಂದೆ. ಚಪ್ಪಲಿ ಚಪ್ಪಲಿ ತೆಗಿಯೋ. ಅಲ್ಲಿಂದ ಸ್ಪೀಡಿಗೆ ಅಲ್ಲಿಗೆ ಹೋಗೋದ್ ಕಡೆ, ಅಲ್ಲಿಂದ ಓಡಕ್ಕೆ. ಈ ಕಡೆ ಬಾ ಮನ್ವಿ. ಪೈಪ್ ಇಟ್ಕೊಂಬಿಡುವ ಮನೆ. ಪೈಪ್ ಇಟ್ಕೊಂಬಿಡ. ಹೇಳ್ತಿದ್ದೀನಿ ಪೈಪ್ ಹಿಡಿಬೇಡ್ರಿ ಅಂತ. ಹಾಂ ಹಾಂ, ಅಲ್ಲಿಂದ ನಿಮಗೊಂಚೂರು ಕಾಣಿಸಲ್ಲ. ನಂಗೆ ಚಳಿಯ ಕೈ ಕೊಡ್ರಿ. ನೋಡಿ ಗೈಸ್, ಅಳ್ತಿರೋದು ನೋಡ್ರಿ ಇಲ್ಲಿ ಸ್ನಾನ ಮಾಡ. ವಾರಕ್ಕೊಂದ್ಸರಿ ಸ್ನಾನ ಮಾಡಿದ್ರೆ ಹಿಂಗೆ ಆಗತ್ತೆ. ಇಲ್ಲೇ ಕೂರೋದು ಗಾಯ್ಸ್. ಇವಾಗ ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಮಾಡ್ಕೊಂಡು ಆಮೇಲೆ ಹಿಡಿಯೋದು. ಕಾಲೆಲ್ಲ ನೆನೆಸ್ಕೊಳ್ಳೋದಂತ ಫಸ್ಟು, ಆಮೇಲೆ ಹಾಂ ಹಾಂ. ನಿನಗೇನು ಚಳಿ ಆಗಲ್ಲ, ಬಂದಿದೆ. ನೀರ್ಕೊಳ್ಳಿ ನೋಡಿ ಫ್ರೆಂಡ್ಸ್, ಮುಳಿಕೊಂಡು ಬರ್ತೈತೆ. ಒಂಚೂರು ಕಾಣಲ್ಲ, ಅಲ್ಲಿಂದ ಇಲ್ಲಿವರೆಗೂ ಒಂದೈತಿ. ಇವಾಗ ಕಂಡೆ ಆಯ್ತು. ಒಂಚೂರು ಕಾಣಲ್ಲ. ಹೇಳಿದ್ ಮಾತ್ರ ಅಲ್ಲಿ ಮುಳುಗಿದ್ರೆ ಬಂದಿದ್ಲೆ ಎದಾಳ್ತೀನಿ ಅಂತ. ಮುಳುಗಿದ ತಕ್ಷಣ ಎದ್ದಾಯ್ತು. ಹಿಡಿಲ ಮಾನಿ ಎಲ್ಲಿ ಬರ್ತೀಯ ನೋಡು. ಈಗ ಸ್ಪೀಡ್ ಕಂಟ್ರೋಲ್ ಮಾಡೋದು. ಈಗ ಇವಳು ಯಾರ ಜೊತೆ ಇಳ್ದಿದ್ಲಮ್ಮ 9th ಅಲ್ಲಿ? ಅವಳು ರೋಹನ್ ಎಲ್ಲ ಆಡ್ತಿದ್ರು ಕಣೆ ಅವಾಗ. 9th ಅಲ್ಲಿ? 9th ಅಲ್ಲಲ್ಲ, ಸಣ್ಣ ಹುಡುಗರು ಇದ್ದಾಗ ರೋಹನ್ನು ಅವಳು ಎಲ್ಲ ಆಡ್ತಿದ್ರು. ನಿಂತರ ಎಲ್ಲ ಸುಮ್ಮನೆ ಇದ್ದಿದ್ದು ಗೊತ್ತಿಲ್ಲ. ಹಾಂ, ಅಲ್ಲೇ ಬೀಳ್ತಾಳೆ ಕಣೆ ಅವಳು. ಹಾಂ ನೋಡ್ರಿ, ನಮ್ಮನೆ ರಾಣಿ ಇಳಿತಾಳೆ. ಎಂಥದ್ದು ಧೈರ್ಯ ಮಾಡೋದು.
ಧೈರ್ಯ ಮಾಡ್ಬೇಕಾಗಿರೋದು ಹಂಗಲ್ಲ ಅಂತ ಅಲ್ಲಿ ನೋಡ್ರಿ ಅಮ್ಮೋ ಮನೆ ಧೈರ್ಯ ಮಾಡ್ಬೇಕಾಗಿರೋದು ಹಂಗಲ್ಲ ಅಂತ ಅಲ್ಲಿ ನೋಡ್ರಿ ಹಿಂಗೆ ಇಲ್ಲಿಂದ ಎಲ್ಲರೂ ಹಿಂಗೆ ಮಾಡ್ರಿ ಹಾಯ್ ಮಾಡ್ರಿ ಹಂಗೆ ಸುಮ್ಮನೆ ಬರ್ರಿ ಅಷ್ಟೇ ನೀರಿರೋದು ಫೋರ್ಸ್ ಒಂಚೂರು ಇರ್ತಿತ್ತು ಚೆನ್ನಾಗಿ ಆಗ್ತಿತ್ತು ಬರ್ರಿ ಚೆನ್ನಾಗಾಗತ್ತೆ ಬರ್ರಿ ಇಲ್ಲಿ ಇವಳೆಲ್ಲ ಹೋದ್ಲು ಬಂದಿಲ್ಲ ನಾನು ಅವಳು ಬಂದ್ಲೇನು ಎತ್ಲಾಗ ಹೋದ್ಲು ನೀರಲ್ಲಿ ಮುಳುಗಿ ಅಂತ ನೋಡ್ತಿದ್ದೀನಿ ಅದೇ ಚಂದ ಕಣೆ ಹಿಂಗೆ ಬಂದು ಹಿಂಗೆ ಬರ್ಬೋದು ಆ ಕಡೆ ಸತ್ಕೊಂಡು ಮತ್ತೆ ಬರ್ರಿ ಅಷ್ಟು ಚೆನ್ನಾಗೈತಿ ಇಬ್ರು ಕೈ ಹಿಡ್ಕೊಂಡು ಬರ್ರ ಕೈ ಹಿಡ್ಕೊಳ ಅವಳ್ದ ಕೈ ಹಿಡ್ಕೊಳ ಮನೆ ಮುಳುಗಲ್ಲ ಬರಲ್ಲ ಬೇಗ ಹೋಗ್ತೀರಾ ಒಂದೇ ನಿಮಿಷದಲ್ಲಿ ಅಲ್ಲಿಗೆ ಬರ್ತೀರಾ ಬೇಗ ಬರ್ರಿ ಅಲ್ಲಿ ಮಾನ್ಯ ಇದ್ದಾಳ ಬಾ ಬೇಗ ಮಾನ್ಯ ಹಿಡ್ಕೊಂತಾಳ ಬಾ ಅಲ್ಲಿ ನೀರಲ್ಲಿ ಮುಳುಗ್ತೀಯ ತಾನೆ ಅಲ್ಲಿ ನೀರಲ್ಲಿ ಮುಳುಗ್ತೀಯ ತಾನೆ ಬಾ ಏನಾಗಲ್ಲ ಅಲ್ಲಿ ಮೌರ್ಯ ಅಲ್ಲಿ ನೀರಲ್ಲಿ ಮುಳುಗ್ಲಿಲ್ವಾ ಹಾಂ ಅಲ್ಲಿ ಮುಳುಗ್ದೆ ತಾನೆ ಅದೇ ಥರನೇ ಹೋಗಲ್ಲಿ ಅಲ್ಲಿ ಮಾನ್ಯ ಹಿಡ್ಕೊಂತಾಳೆ ಮಾನಿ ಬರ್ತಾಳೆ ಈಗ ಮೌರ್ಯ ಇಲ್ಲೇ ಇರ್ತಾನೆ ಕಣೆ ಏನು ಮಾಡೋಣ ತಡಿ ಪುಕ್ಲ ನನ್ನ ಮಗ ಧೈರ್ಯ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಅವಾಗಲೇ ಈಗ ನೋಡು ಎದುರ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀಯನ್ ಹಂಗೆ ಕುತ್ಕೊಂಡು ಹೋಗ್ರೆ ಕಾಲು ಮಡ್ಚ್ರೆ ಹಂಗೆ ತೇಲ್ಕೊಂಡು ಹೋಗುತ್ತೆ ಮತ್ತೆ ನೀನು ಅತ್ಲಾಗೆ ಹಿಡ್ಕೊಳ್ಳೋದಲ್ವಾ ಮಾನ್ಯ ಬೇಡ ಬಿಟ್ಟು ಆರ್ರೆ ಅವನೇನು ಎಳಿತಿರ್ಲಿಲ್ಲ ಕಡೆಯಲ್ಲಿ ಸುಮ್ಮನೆ ನಿಂತಿದ್ದ ಆರಾಮಾಗಿ ಸುಮ್ಮನೆ ಕರ್ಕೊಂಡಿದ್ದ ಹೆದರಿಕೆ ಆಯ್ತಲ್ಲ ಅದಕ್ಕೆ ಒಬ್ಬನೇ ಬಿದ್ದ ಅವನೇನು ಆರ್ತಿರ್ಲಿಲ್ಲ ಮಾನ್ವಿ ದೂಕಿದ್ದು ಎಳಿತಿರ್ಲಿಲ್ಲ ಏನಿಲ್ಲ ಆರಾಮಾಗಿ ನಿಂತ್ಕೊಂಡಿದ್ದಾನೆ ನೀರು ಎಳಿತೈತೆ ಬರ್ರಿ ಏಯ್ ಹಾರ್ಬಿಟ್ಟು ಈ ಕಡೆ ನಿಂತ್ಕೊಳ್ಳೋ ಈ ಕಡೆ ಸೈಡಲ್ಲಿ ಬರ್ತಾರೆ ಅವರು ಮಾನ್ಯ ನೀನು ಈ ಕಡೆ ಹಾರ್ಬಿಟ್ಟು ಆ ಕಡೆ ಬಾ ಅವಾಗ ಸರಿ ಆ ಕಡೆ ಬರಲ್ಲ ನಾನು ಉಸಿರು ಕಟ್ಟು ಸತ್ತ ಹೋಗ್ತೀನಿ ಹಾರದ್ಮೇಲೆ ಒಂದ್ಸರಿ 9 ಹೋಗ್ರೆ ಮನೇನು ಮನ್ವಿನೂ ಆ ಕಡೆ ಹೋಗ್ರೆ ಕೈ ಹಿಡ್ಕೊಂಡು ಮಕ್ಕಳ ಖುಷಿಗೆ ಪಾರವೇ ಇಲ್ಲ ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ನೀರು ಬಂದಿರೋದಕ್ಕೂ ಈ ಬಿಸಿಲಿರೋದಕ್ಕೂ ಸೆಕೆಗೂ ಅದಕ್ಕೂ ಮಧ್ಯಾಹ್ನ 2:30ಗೆ ನೀರಲ್ಲಿ ಇಳಿದವರು ಸಂಜೆ 5 ಗಂಟೆವರೆಗೂ ನೀರಲ್ಲೇ ಆಟಾಡಿ ಸುಸ್ತಾಗಿ ಅವ್ರಿಗೆ ಬರೋಕ್ಕೇನು ಮನಸ್ಸಿರಲಿಲ್ಲ ನಾವು ಕರೆದಿದ್ದಕ್ಕೆ ಮನೆಗೆ ಬಂದಿರೋದಾಯಿತು ಆ ಥರ ಆಯಿತು ಇವನು ಮಾನ್ಯ ಎಲ್ಲ ಆ ಮೋರಿ ಕೆಳಗಡೆ ಹಸಿ ನೀರಲ್ಲಿ ನುಕ್ಕೊಂಡು ಬಂದರು ಅದೇ ಮಾನ್ವಿಗೆ ಕಳಿಸೋದಿತ್ತಲ್ಲ ಅದು ನಿಜವಾಗ್ಲೂ ಹರಸಾಹಸನೇ ಅಂತ ಅನ್ನಿಸ್ತವ್ರಿಬ್ರಿಗೂ ಮಾನ್ಯಂಗೂ ಮೌರ್ಯಂಗೂ ನೋಡಿ ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ ಅವಳಿಗೆ ಕಳಿಸೋದಕ್ಕೆ ಇಲ್ಲಿ ಬಾ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗೋಣ ಅಂತ ಹೇಳಿ ಆದರೆ ಅವಳು ಹೋಗ್ತಿಲ್ಲ ಇವ್ರು ಬಿಡ್ತಿಲ್ಲ ಅನ್ನೋ ರೀತಿ ಆಗಿದೆ ಕೈ ಬಿಡು ಗಟ್ಟಿ ಮುಚ್ಕೋ ಗಟ್ಟಿ ಹಂಗೆ ಮುಚ್ಕೋ ಸಾಕು ಏನು 1 ಸೆಕೆಂಡಿಗೆ ಏನು ಸತ್ತೋಗಲ್ಲ ನಾವು ಉಸಿರು ಕಟ್ಟಿದ್ರೆ ಗೊತ್ತಾಯ್ತು ಕೈ ಬಿಡಬೇಡ ಕಾಲು ಎಲ್ಲ ಸೇರಿಸಿ ಎಳ್ಕೊಂಡು ಹೋಗು ಅದೇನು ಕೈ ಬಿಡ್ತೀಯ ಎಷ್ಟು ಅರ್ಧ ಗಂಟೆ ಆಯ್ತು ಅವಳು ಹೋಗ್ತೀನಿ ಅಂತ ಇಲ್ಲೇ ನಿಂತ್ಕೊಂಡು ಮುಚ್ಚು ಮುಚ್ಚು ಹೋಗ ಹಾರ
ಏಯ್ ಹಂಗೆಲ್ಲ ಮಾಡ್ಬೇಡ ಸುಮ್ಮನಿರ. ನೀನು ಹೋಗು. ಮಾನ್ವಿ ಹೋಗಿ ನೀನು ಸ್ನಾನ ಮಾಡು. ಎಲ್ಲಾರು ನೀನು ಹಾಂ ಆ ಕಡೆ ತಿರ್ಗೆ ಮಾನ್ವಿ ಆ ಕಡೆ ತಿರ್ಗು. ಆ ಕಡೆ ತಿರ್ಕೊಂಡು ಮುಳ್ಕಡೆ ಆ ಕಡೆ ತಿರ್ಗು. ಹಾಂ ಇವನಿಲ್ಲ ಇರ್ತಾನೆ. ಇವನು ನೀನು ಹೋಗ ಅಲ್ಲಿ ನಿಂತ್ಕೊಂಡಿರೋ ಅವಳು ನಿಡ್ಕೊಳಕ್ಕೆ. ಮುಳುಗೆ ಆ ಕಡೆ ತಿರ್ಕೊಂಡು ಮುಳ್ಕೊಂಡು ಬಾರೆ. ಆ ಕಡೆ ತಿರ್ಕೊಂಡು ಮುಳುಗೆ. ಹಾಂ ಮುಳುಗು ಎದುರ್ಕೊಂಬೇಡ. ಮುಳುಗು ಮುಳುಗು ಕಾಲು ಬಿಡು ಮುಳುಗು. ಹ್ಞೂ ಮುಳುಗು. ಅಲ್ಲಿ ಸ್ವಲ್ಪ ಹಾಂ ಇವನ್ ತೋರಿಸ್ತಾನೆ ನೋಡು. ಆ ಕಡೆ ತಿರ್ಕೊಂಡು ಮುಳುಗು. ಹಾಂ ಅಷ್ಟೇ ಹೋಗು. ರಿವರ್ಸ್ ಬಾ ಅಂತ ಹೇಳಿ. ರಿವರ್ಸ್ ಬಾ. ಅವಾಗ ಫಸ್ಟಿಗೆ ನಿನಗೆ ಹೆದರಿಕೆ ಆಗಲ್ಲ. ಇನ್ನೊಂದ್ಸರಿ ಅವಳಿಗೆ ಇನ್ನೊಂದ್ಸರಿ ತೋರ್ಸ ಅವಳಿಗೆ ನಾನು ಯಾವ ಥರ ಹೇಳ್ತಿರೋದಂತ. ಈ ಕಡೆ ತಿರ್ಕೊಳ್ಳೋ. ಆ ಕಡೆ ತಿರ್ಕೊಂಡು ಮುಳ್ಕೊಂಡು ಹೋಗು. ಹಾಂ ಹಂಗೆ ತಿರ್ಕೊಂಡು ಮುಳ್ಕೊ ಹೋಗು. ಅವನು ಅವಾಗ್ಲಿಂದ ಕರಿತಿ. ಎಷ್ಟು ಸರಿ ಕರ್ಕೊಂಡು ಹೋಗಕ್ಕೆ ಬಂದ ಅವನು. ಹಾಂ ಅವಳು ಬರಲ್ಲ ಹೋಗ್ತಿದ್ದಾಳಲ್ಲಿ ಹೋಗ.